ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ವಿಡಿಯೋ ನೋಡಿಬಿಟ್ಟು ಏನಕ್ಕೆ ಇಷ್ಟು ಬೇಗ ಮಗು ಫೋಟೋ ಹಾಕಿದ್ಯಾ, ಮಗು ದೃಷ್ಟಿ ಆಗಿಬಿಡುತ್ತೆ, ಮೊದಲೇ ಸಣ್ಣ ಇದೆ ಮಗು, ಮತ್ತೆ ದೃಷ್ಟಿಯಾಗಿ ಇನ್ನೂ ಸಣ್ಣ ಆಗಿಬಿಡುತ್ತೆ ಅಂತ ಎಲ್ಲರೂ ಬೈತಾ ಇದ್ದಾರೆ. ಬಟ್ ಆದ್ರೂ ನನಗಿದೊಂದು ಮೆಮೊರಿ ಅಲ್ವಾ ಅಂತ ಹಾಕ್ಬಿಟ್ಟೆ. ಬಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಲೇಟಾಗಿ ಅಪ್ಲೋಡ್ ಮಾಡ್ಬೋದಿತ್ತು. ಬಟ್ ಸ್ಟೆಪ್ ಆ್ಯಂಡ್ ಸ್ಟೆಪ್ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗಲೇ ವೀಡಿಯೋಸ್ನ ಹಾಕ್ಬಿಟ್ಟಿದ್ದೀನಿ. ಸೊ ಯಾರು ಕೂಡ ಮಗು ಫೋಟೋ ನೋಡಿ ದೃಷ್ಟಿ ಹಾಕ್ಬೇಡಿ, ಎಲ್ಲರೂ ದೃಷ್ಟಿ ತೆಗೀರಿ ಬೇಕಾದರೆ, ಅಯ್ಯೋ ದೃಷ್ಟಿ ಬೀಳದೆ ಹೋಗ್ಲಪ್ಪ ಅಂತ ಅಂದ್ಬಿಟ್ಟು. ಒಂಥರ ಖುಷಿನೂ ಇದೆ ಒಂದು ಕಡೆ, ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತಾರಲ್ವಾ ಅಂತ. ಮತ್ತು ಇನ್ನೊಂದು ಕಡೆ ಏನಂದರೆ ಎಲ್ಲರೂ ಹೇಳೋ ಥರ ದೃಷ್ಟಿ ಏನಾದರೂ ಆಗ್ಬಿಟ್ರೆ ಅಂತ ಭಯ. ಬಟ್ ಯಾವಾಗೋ ಹಾಕೋದಕ್ಕಿಂತ ಆವಾಗಿಂದ ಅವಾಗ ಬ್ಯಾಕ್ ಟು ಬ್ಯಾಕ್ ಆಗ್ತಾಯಿದ್ರೆ ನಮಗೂ ನೋಡೋಕ್ಕೂ ಒಂದಾದ್ಮೇಲೆ ಒಂದು ವೀಡಿಯೋಸ್ ಬರುತ್ತಲ್ಲ, ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಏಕೆಂದರೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಇರಲಿ ಅಂತ. ಅಂದರೆ ಏನು ಡಿಲ್ವರಿಗೆ ಹೋಗ್ತಾ ಇರೋದು, ಡಿಲ್ವರಿ ವೀಡಿಯೋ, ಡಿಲ್ವರಿ ಆದಮೇಲೆ ಮಗು ತೋರಿಸಿದ್ರದ್ದು, ತಿರ್ಗಾ ಮಗು ಫೋಟೋ, ಇದೆಲ್ಲ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಬ್ಯಾಕ್ ಟು ಬ್ಯಾಕ್ ಹಾಕ್ತಾಯಿದ್ದೀನಿ. ಬಟ್ ಯಾವುದೋ ಎಲ್ಲೆಲ್ಲೋ ಹಾಕಿದ್ರೆ ಅದಾದಮೇಲೆ ನೆಕ್ಸ್ಟು ತೊಟ್ಲಿಗೆ ಹಾಕಿದ್ದು, ಮನೆಗೆ ಬಂದಿದ್ದು ಎಲ್ಲ ಈ ಥರ ಒಂದೊಂದೇ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಬಟ್ ದೃಷ್ಟಿ ಆಗ್ಬಿಡುತ್ತೆ ಅಂತ ಮನೇಲಿ ಎಲ್ಲರೂ ಬೈತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನನಗಂತೂ ಫೋಟೋಸ್, ಯಾಕೆಂದರೆ ಮನೇಲಿ ಮೊಬೈಲೆಲ್ಲ ಮಕ್ಳ ಕೈಲೆಲ್ಲ ಇರುತ್ತಾ, ಎಲ್ಲರ ಕೈಲೂ ಇರುತ್ತೆ ಮೊಬೈಲು. ಗೊಂಬೆ ಅಂತೂ ಹೇಳಂಗೆ ಇಲ್ಲ, ತರಲೆ ಅಂದರೆ ತರಲೆ, ಫೋಟೋಸ್ ನೋಡ್ತೀನಿ ಅನ್ನೋದು, ಫೋಟೋಸ್ ನೋಡೋದು, ಡಿಲೀಟ್ ಮಾಡಿಬಿಡೋದು, ಹಿಂಗೆಲ್ಲ ಮಾಡಿಬಿಡ್ತಾಳೆ. ಅಕಸ್ಮಾತ್ ಏನಾದ್ರು ಒಂದು ವೀಡಿಯೋ ಡಿಲೀಟ್ ಆಯಿತು ಅಂದರೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಗೊಂಬೆದಂತೂ ಇಷ್ಟೆಲ್ಲ ಪ್ರಿಸರ್ವ್ ಮಾಡೋಕ್ಕಾಗೇ ಇಲ್ಲ ಯಾವುದು ವೀಡಿಯೋಸ್ನೆಲ್ಲನೂ. ಯಾಕೆಂದರೆ ಹಳೆ ಫೋನಲ್ಲಿತ್ತು, ಅದು ಗೊಂಬೆನೇ ಫೋನ್ ಕೆಳಗಡೆ ಬೀಳಿಸ್ಬಿಟ್ಟು ಹೊಡೆದಾಕ್ಬಿಟ್ಲು. ಸೊ ಅದರಿಂದ ಅವಳದು ಎಷ್ಟೊಂದು ಮಗು ವೀಡಿಯೋಸ್ ಎಲ್ಲ ಹೊರ್ಟೋಗ್ಬಿಡ್ತು. ಸೊ ಅದರಿಂದ ನಾನು ಆದಷ್ಟು ಬೇಗನೆ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ಹಂಗೂ ಒಂದು ತಿಂಗಳಾಗೋಯ್ತು. ಎಷ್ಟು ಜೋಪಾನ ಮಾಡಿದ್ದೀನಿ ಗೊತ್ತಾ ಫೋನ್ನ, ಎಲ್ಲಿ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತಾರೋ ಮಕ್ಕಳು ಮನೇಲಿ ಅಂತ ಅಂದ್ಬಿಟ್ಟು. ಅಂದರೆ ಗೊಂಬೆ, ವೈಷ್ಣವು, ವೈಭವ್ 3 ಜನದ ಹತ್ರನೂ ಇರುತ್ತೆ ಫೋನು. ಸೊ ಯಾವ್ದು ಎಲ್ಲಿ ಡಿಲೀಟ್ ಮಾಡಿಬಿಡ್ತಾರೋ ಅಂತ ಭಯದಿಂದ ನಾನು ಫೋನ್ ಇದು ಮಾಡ್ತಾಯಿದ್ದೆ. ಸೊ ಹೆಂಗೋ ದೇವ್ರ ದಯದಿಂದ ಫಸ್ಟ್ ಅಪ್ಲೋಡ್ ಮಾಡಿಬಿಡೋಣಪ್ಪ ಅಂತ ಆದಷ್ಟು ಫ್ರೀ ಮಾಡಿಕೊಂಡು ವೀಡಿಯೋಸ್ನ ಎಡಿಟ್ ಮಾಡ್ತಾಯಿದ್ದೀನಿ. ಆಮೇಲೆ ಮಗುನ ಫಸ್ಟು ಕೊಟ್ಟರು, ಅಂದರೆ ನೀಟಾಗೆಲ್ಲ ವಾಶ್ ಮಾಡಿ ಎಲ್ಲ ಕೊಡ್ತಾರಲ್ವ, ಮಗುನೆಲ್ಲ ಒಂದು ಬಟ್ಟೆಲಿ ನೀಟಾಗೆಲ್ಲ ಒರೆಸಿ ನಮ್ಮ ಕೈಯಲ್ಲಿ ಕೊಟ್ಟರು. ಕೊಟ್ಟಮೇಲೆ ಮಗುನ ವರ್ಷಿ ಎತ್ಕೊಂಡಿದ್ದಾಳೆ. ತೋರ್ಸು ಬೇರೆ ಮಾಡ್ತಿದ್ದೀನಿ. ಫೋಟೋ ಹಿಡಿಯಲ್ಲ ಫೋಟೋ ಇರ್ತದೆ. ಅಯ್ಯೋ ಏನು ಟೈಟ್ ಇಡ್ತೈತೆ ನೋಡಮ್ಮ, ಹೇಗೆ ಉಂಡಣ. ಪಾಪುನ ಕೈ ಕೊಟ್ಟಿದ ತಕ್ಷಣ ಬಟ್ಟೆನೂ ಹಾಕ್ತೀರಾ, ಫೋಟೋಸು ವೀಡಿಯೋಸು ಮಾಡಿಸ್ಕೊತಾವಳೆ ವರ್ಷಿ. ಅಂದರೆ ಗೊಂಬೆ ಹುಟ್ಟಿದಾಗೂ ಅಷ್ಟೇ ಫೋಟೋ ಹಿಡ್ಕೊತಾ ಇದ್ಲು. ಅಂದರೆ ಗೊಂಬೆಗೆ ಇನ್ನೂ ಬಟ್ಟೆ ಕೂಡ ಹಾಕಿರಲಿಲ್ಲ, ಸುಮ್ಮನೆ ಒಂದೇ ಒಂದು ಚಿಕ್ಕ ಬಟ್ಟೆ. ಇವಾಗ ಇವನು ಹೆಂಗಿದಾನ ಸೇಮ್ ಹಂಗೆ ಒದಿಸ್ಕೊಂಡು ಹಂಗೆ ಫೋಟೋಸ್ ವೀಡಿಯೋಸ್ ಮಾಡ್ಕೊತಾ ಇದ್ಲು. ಆಮೇಲೆ ಹಾಸ್ಪಿಟ್ಲವರು ಇಲ್ಲ ಕೊಡಿ ಮಗುನ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಅವರು ಬಟ್ಟೆ ಹಾಕಿದರು. ಸೇಮ್ ಅದೇ ಬಟ್ಟೆ ಗೊಂಬೆ ಮೊದಲನೇ ದಿನ ಅಂದರೆ ಹುಟ್ಟಿದಾಗ ಯಾವ ಬಟ್ಟೆ ಹಾಕಿದ್ಲು ಅದೇ ಬಟ್ಟೆನ ಎತ್ತಿಟ್ಟಿದ್ದವಳು. ದೊಡ್ಡವಳಾದ್ಮೇಲೆ ತೋರಿಸ್ಬೇಕು, ಇದು ನೀನು ಹಾಕಿದ ಫಸ್ಟ್ ಬಟ್ಟೆ ಅಂತ ತೋರಿಸ್ಬೇಕು ಅಂತ. ಸೊ ಅದೇ ಬಟ್ಟೆನೇ ಎತ್ಕೊಂಡು ಬಂದಿದ್ದೆ, ಇವನಿಗೂ ಕೂಡ ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಅದನ್ನೇ ಹಾಕಿದ್ದೀವಿ. ಎಷ್ಟು ಸೈಲೆಂಟಾಗಿದ್ದಾನೆ ಗೊತ್ತಾ. ಆಮೇಲೆ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಫೀಡ್ ಮಾಡಿ ಅಂತ ಕೊಟ್ಟರು. ಅಂದರೆ ಅದಕ್ಕೂ ಮುಂಚೆ 1 ಅವರ್ ಅವನ್ನ ಇದರಲ್ಲಿ ಇಟ್ಟಿದ್ರು, ಕರೆಂಟಲ್ಲಿ ಇಟ್ಟಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಫುಲ್ಲು ಬ್ಲೂ ಇಶಲ್ಲಿದ್ದ ಅವನು ಹುಟ್ಟಿದಾಗ. ಸೊ ಅದರಿಂದ 1 ಅವರ್ ಆದಮೇಲೆ ಕೊಡ್ತೀವಿ, ಆಮೇಲೆ ಫೀಡ್ ಮಾಡಿಕೊಡಿ ಅಂತ ಅಂದರು. ಬಟ್ ಆದರೆ ನನಗೆ ಸ್ಟಾರ್ಟಿಂಗು ಹಾಲು ಬಂದಿಲ್ಲ. ಸೊ ಅದರಿಂದ ಅವರು ಫಾರ್ಮುಲಾ ಕೊಡಿ ಅಂತ ಹೇಳಿದ್ರು. ಸೊ ಅದರಿಂದ ಸಿರೇಂಜ್ ಒಳಗಡೆ ಫಾರ್ಮುಲಾ ಹಾಕಿ ವರ್ಷಿ ಕುಡಿಸ್ತಾ ಇದ್ಲು. ನನ್ನ ಹತ್ರ ಹಾಲು ಬರ್ತಾ ಇರಲಿಲ್ಲ. ಸೊ ಅದರಿಂದ ಏನು ಮಾಡಿದ್ರು, ನೀನು ಮನ್ಕೋ, ಆರಾಮಾಗಿ ನಿದ್ದೆ ಮಾಡು ಅಂತ ಹೇಳಿದ್ರು. ಸೊ ಅದರಿಂದ ನಾನು ನಿದ್ದೆ ಮಾಡ್ತಾಯಿದ್ದೆ. ವರ್ಷಿ ಮತ್ತು ಅಮ್ಮ ಇಬ್ಬರು ಕೂತ್ಕೊಂಡು ಮಗುಗೆ ಸಿರೆಂಜಿಂದ ಫೀಡ್ ಮಾಡ್ತಾ ಇದ್ದಾರೆ. ಸೊ ಅದು ಎಷ್ಟು ಚೆನ್ನಾಗಿ ತೊಗೋತಾ ಇದೆ ನೋಡಿ, ಅದು ಹೆಂಗಿದೆ ಅಂತ. ಇವ್ರು ನನ್ನ ಕಡೆ ಬಿದೋಗುತ್ತೆ ಅಂತ ಭಯ. ದೇವರೇ, ಯಾರು ನೋಡೋರು ದೃಷ್ಟಿ ತೆಗಿರಪ್ಪ, ನೀವು ಕೂಡ ನೋಡ್ತಾ ಇರೋರು. ಆಮೇಲೆ ಫೀಡೆಲ್ಲ ಮಾಡಾದ್ಮೇಲೆ ಸೈಲೆಂಟಾಗಿ ಹೆಂಗೆ ನೋಡ್ತಿದ್ದಾನೆ ನೋಡಿ, ಕಣ್ಣು ಬಿಟ್ಕೊಂಡು. ಗುಂಡಣ ಓನೆ ಪ್ಯಾಕಿಂಗ್. ನಂದು ವಿಡಿಯೋಗೆ ಎಂಕರೇಜ್ ಮಾಡಲ್ಲ. ನಂದು ಇದು ಫೋನ್ ಆನ್ ಮಾಡೋ ಕಣ್ಣು ಮುಚ್ಚುತ್ತಿದೆ. ಫೋನ್ ಇರಲಿ, ಹೊಟ್ಟೆಲಿದ್ದಾಗ ಹಂಗೇನೆ, ಹೊಟ್ಟೆಲಿ ಹಿಂಗೆ ಓಡಾಡೋದು, ಮೊಬೈಲ್ ಎತ್ಕೊತಂದ್ರೆ ಸ್ವಲ್ಪ ನೆಟ್ ಹುಡುಕನಂಗೆ ಇಲ್ಲ, ಮೊಬೈಲು ಸೈಲೆಂಟ್ ಆಗ್ಬಿಡೋದು. ಕೊನೆಗೂ ವಿಡಿಯೋ ಬರ್ಲೇನೆ ಮೇಲೆ ಬೇಡ, ಅಲ್ಲಿ ಕಲ್ಯಾಣ ಮಾಡ್ಕೊ. ಮತ್ತೆ ಮೋಸಲ್ಲಿ ಬರ್ಸ್ತಾ ಅಮ್ಮನ. ಇಡೀ ರಾತ್ರಿ ಮಗುನ ಎತ್ಕೊಂಡಂಗೆ ಅವಳೆ ಕೆಳಗಡೆ ಹಾಕೇ ಇಲ್ಲ ಗೊತ್ತಾ. ಅವಳು ವೀಡಿಯೋ ಮಾಡಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಹಾಕಿರ್ತಾಳೆ, ಬಿಟ್ಟರೆ
ಇಡೀ ರಾತ್ರಿ ಎತ್ಕೊಂಡಂಗೆ ಇದ್ದಾಳೆ. ಗೊಂಬೆನೂ ಹಂಗೆ ಮಾಡಿದ್ಲು, ಇಡೀ ರಾತ್ರಿ ಎತ್ಕೊಂಡಿದ್ಲು. ಅದಾದಮೇಲೆ ವೀಡಿಯೋಸ್ ಮಾಡ್ಕೊಂಡು ಅವಳು ನಿದ್ದೆನೇ ಮಾಡಿಲ್ಲ ಗೊತ್ತಾ. ಅವಳು ಫುಲ್ ಹಂಗೆ ಇದ್ದಾಳೆ. ಆಮೇಲೆ ಬೆಳಗ್ಗೆ ಆಯಿತು, ಬೆಳಗ್ಗೆನೂ ಅಷ್ಟು ಎತ್ಕೊಂಡಂಗೆ ಇದ್ದಾಳೆ. ಅವಳಿಗೆ ಯಾವ ಕಡೆನೂ ಗಮನ ಇಲ್ಲ, ಕಾಫಿ ಟೀ ಏನು ಕಡೆ ಗಮನ ಇಲ್ಲ, ಬರೀ ಮಗುನ ನೋಡ್ಕೊಂಡು ಮಗುನ ಕೈಲೇ ಹೇಳ್ಕೊಂಡು ಕೂತವಳೆ. ಗೊಂಬೆನೂ ಹಿಂಗೆ ಮಾಡಿದ್ಲು ಇವಳಂತೂ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಆನಂದ ಕೊಡಮ್ಮ ಫೋನು, ನಂದೊಂದು ಫೋಟೋ ಹಿಡಿಯಮ್ಮ, ಮಗು ನಾನು ಎತ್ಕೋತೀನಿ ಅಂತ ಅಂದ. ಫೋಟೋ ಹಿಡಿಬೇಕು, ಏಕೆಂದರೆ ಗೊಂಬೆ ಹುಟ್ಟಿದಾಗ ಫಸ್ಟ್ ಫೋಟೋ ಹಿಂಗೆ ಎತ್ಕೊಂಡು ಹಿಂಗೆ ಇಟ್ಕೊಂಡಿರೋ ಫೋಟೋ, ಅದನ್ನು ಕೂಡ ಇಲ್ಲಿ ಹಾಕ್ತೀನಿ ನೋಡಿ ನೆಕ್ಸ್ಟು. ಹೆಂಗೆ ಇಟ್ಕೊಂಡಿದ್ದಾನೆ ಗೊತ್ತಾ ವೀಡಿಯೋ. ಫೋಟೋಸ್ ವೀಡಿಯೋಸ್ ಎಲ್ಲ ಇತ್ತು ಗೊತ್ತಾ ನನ್ನ ಹತ್ರ. ವೀಡಿಯೋಸ್ ಯಾವುದೂ ಇಲ್ಲ, ಬರೀ ಫೋಟೋ ಮಾತ್ರ. ಅದು ಎಲ್ಲೋ ಒಂದೊಂದು ವೀಡಿಯೋಸ್ ಇದೆ ಅಷ್ಟೇನೆ. ಒಂಥರ ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ನಾನು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ದೃಷ್ಟಿ ಆಗದೆ ಹೋದರೆ ಸಾಕು. ಸೇಮ್ ಗೊಂಬೆ ಹೆಂಗಿದ್ದಾಳೋ ಹಂಗೆ ಇರೋದು ಇವನು ಕೂಡ. ಅಂದರೆ ಇವನು ಸ್ವಲ್ಪ ಸಣ್ಣ ಇದ್ದಾನೆ, ಅಂದರೆ ಆಲ್ಮೋಸ್ಟ್ 1 kg ಅಷ್ಟು ಸಣ್ಣ ಇದ್ದಾನೆ ಇವನು. ಗೊಂಬೆ 3.5 ಮೇಲಿದ್ಲು, ಇವನು 2.600 ಇದ್ದಾನೆ, ಅಷ್ಟೇ ಡಿಫ್ರೆನ್ಸು. ಸೇಮು ಇಬ್ಬರು ಹೆಂಗಿದ್ದಾರೆ ಅನ್ನಂಗಿಲ್ಲ ನೋಡಿ. ಈ ಫೋಟೋ ಹಾಕ್ತಾಯಿದ್ದೀನಿ ನೋಡಿ. ಇವನು ಇದು ಗೊಂಬೆ, ಇದು ಇವನು. ಇವನಿಗೆ ಲಡ್ಡು ಅಂತ ಕರಿತಾ ಇದ್ದೀವಿ ಸದ್ಯಕ್ಕೆ. ಇಬ್ಬರು ಹೆಂಗಿದಾರಲ್ಲ, ಸೇಮ್ ಅಚ್ಚು ಹೊಡೆದಂಗಿದ್ದಾರೆ ಇಬ್ಬರು, ಒಂದೇ ಥರ ಅವರೇ. ಒಂಚೂರು ಡುಮ್ ಕೊಳಗೊಂಬೆ, ಇವನೊಂಚೂರು ಸಣ್ಣಗವನೆ, ಅಷ್ಟೇ ವ್ಯತ್ಯಾಸ ಇರೋದು. ಗೊಂಬೆನ ಎತ್ಕೊಂಡಿದ್ದಲ್ಲ ಹಂಗೆ ಎತ್ಕೊ, ಇನ್ನೊಂಚೂರು ಮೇಲೆ ಮಕ ಕಾಣಿಸ್ಬೇಕು ಮಗುದು. ಬಾ ಹತ್ರ ಬಾ ಆನಂದ, ಮಗು ಮಕ ಕಾಣಿಸ್ಲಿ. ಇನ್ನೊಂಚೂರು ಕೆಳಗಡೆ ಇದು ಕೆಳಗಡೆ ಇಟ್ಕೋ. ಆನಂದನ್ಗಂತೂ ಫುಲ್ಲು ಖುಷಿ. ಇಬ್ಬರು ಒಂದೇ ಥರ ಅವ್ರಲ್ಲ ಅಮ್ಮ. ಗೊಂಬೆ ಹೆಂಗಿದ್ಲು ಇವನು ಹಂಗೆ ಅವನಲ್ಲ ಅಮ್ಮ, ಆದರೆ ಗೊಂಬೆ ಇನ್ನೂ ಬೆಳ್ಳಗಿದ್ಲು, ಇವನೊಂಚೂರು ಸ್ವಲ್ಪ ಕಲರ್ ಕಮ್ಮಿ ಅಂದ. ಅಷ್ಟು ಬೆಳ್ಳಗಿದ್ದಿದ್ದು ಮಗುನೇ ಯಾ ರೇಂಜ್ ಕಲರ್, ಆನಂದನ ಕಲರ್ ಬಂದ್ಬಿಟ್ಟವಳೆ ಗೊಂಬೆ. ಇನ್ನು ಇವನು ಗೊಂಬೆ ಹುಟ್ಟದಾಗ ಇದ್ದಿದ್ದಕ್ಕಿಂತ ಸ್ವಲ್ಪ ಕಲರ್ ಕಮ್ಮಿ ಅವನೇ. ಇನ್ನು ಇವನು ಯಾವ ಕಲರ್ ಬರ್ತಾನೋ ನೋಡಬೇಕು. ಕಷ್ಟಪಟ್ಟು ನೋವು ತಿಂದು ಇದೆಲ್ಲ ನೋಡಿ ಇರೋರು ನಾವು. ಬಟ್ ಆದರೆ ನನ್ನ 2 ಮಕ್ಳು ಎಲ್ಲ ಆನಂದನೇ ಆಗೋಯ್ತು. ಸೇಮ್ ಆನಂದನ ನೋಡಿದ್ರೆ ಗೊಂಬೆ ನೋಡೋಂಗೆ ಇಲ್ಲ, ಹಂಗಿರೋದು. ಇವ್ನು ಹೆಂಗಾಯ್ತನೋ ನೋಡಬೇಕು. ಎಲ್ಲರೂ ಅನ್ನೋದು ಇವನೊಂದು ಸ್ವಲ್ಪ ನಿಂತರ ಬರ್ಬೋದು ಅಂತಾರೆ, ಬಟ್ ನನಗೆ ಯಾಕೋ ಹಂಗೆ ಅನಿಸಲ್ಲ. ಇವಾಗ ನೋಡ್ತಾ ಇದ್ದೀನಲ್ವ, ಆಲ್ಮೋಸ್ಟ್ 1 ಮಂತ್ ಆಯ್ತಾ ಬಂತು. ಆಲ್ಮೋಸ್ಟ್ ಕಲರೆಲ್ಲ ಕಮ್ಮಿ ಆಗಿ ಆನಂದನ ಕಲರೇ ಬರ್ತಾವನೆ. ನೋಡಬೇಕು ಯಾವ ಕಲರ್ ಬರ್ತಾನೆ ಏನು ಎತ್ತ ಅಂತ. ಆಮೇಲೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಸೊ ಇವಾಗ ಹೊರಡ್ತಾ ಇದ್ದೀವಿ ಮನೆ ಕಡೆಗೆ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ನೈಟೇ ನಮಗೆ ಡಿಸ್ಚಾರ್ಜ್ ಮಾಡಿಬಿಟ್ರು, ಅಂದರೆ 6 o'clock ಹಂಗೆ. ಬಟ್ ಆದರೆ ಡಿಸ್ಚಾರ್ಜ್ ಕಾರ್ಡು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನೈಟ್ ಆಲ್ಮೋಸ್ಟ್ 10 o'clock ಏನೋ ಆಗ್ಬಿಡ್ತು. ಸೊ ನನಗೆ ಅಷ್ಟು ರಾತ್ರಿಯಲ್ಲೆಲ್ಲ ಬರೋದು ಇಷ್ಟ ಇರಲಿಲ್ಲ. ಸೊ ಅದರಿಂದ ಬೆಳಗ್ಗೆನೇ ಎದ್ದು ಒಂದು 6 o'clock ಹಂಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಒಂಥರ ಹೆಂಗೆ ಅಂದರೆ ನಿನ್ನೆ ತಾನೇ ಬಂದೆ, ಅಂದರೆ ನಿನ್ನೆ 2 wheeಲರಲ್ಲಿ ಬಂದೆ, ಹೊಟ್ಟೆ ಒಳಗಡೆ ಮಗು ಇಟ್ಕೊಂಡು. ಇವಾಗ ಕಾರ್ ಒಳಗಡೆ ಇದ್ದಾನೆ ಮಗು. ಎಷ್ಟು ಇದು ಅಲ್ವಾ ವಿಚಿತ್ರ. ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ ಅಂತಾರಲ್ಲ, ಹಾಗೆ. ನಿನ್ನೆ ತಾನೇ ಇದೇ ರೋಡಲ್ಲೇ ಆ ಕಡೆಯಿಂದ ಹೋಗ್ತಾ ಇದ್ದೆ ಹಾಸ್ಪಿಟಲ್ಗೆ, ಏನಾಗುತ್ತೋ ಅಂತ. ಇವಾಗ ಮಗುನ ಕರ್ಕೊಂಡು ಬರ್ತಾ ಇದ್ದೀನಿ ಮನೆ ಕಡೆಗೆ. ಒಂಥರ ಖುಷಿ ಅಲ್ವಾ ಇದೆಲ್ಲ ನಾನು. ಬಟ್ ಆದರೆ ನನಗಿದ್ದಂಥ BP-ಗೆ, ನನಗಿದ್ದಂಥ ಬಾಡಿ ವೆಯ್ಟ್ಗೆ ನಂಗೆ ನಾರ್ಮಲ್ ಡೆಲಿವರಿ ಆಗಿರೋದು. ಎಲ್ಲರೂ ಗ್ರೇಟ್ ಅಂತಾರೆ, ನಿಜ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ಮ ಆಯಿಷಾ ಮೇಡಮ್ಗೆ. ಸೊ ಅದರಿಂದನೇ ನೋಡಿ ಒಂದೇ ದಿನಕ್ಕೆ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಮಿನಿಮಮ್ 3 to 4 days. ಪ್ಲಸ್ BP ಏನಾದರೂ ಕಡಿಮೆ ಆಗಿಲ್ಲ ಅಂತಂದರೆ ಮತ್ತೆ ಇಟ್ಕೊಳ್ತಾಯಿದ್ರು. ಅಪ್ಪ ದೇವರೇ, ಹೆಂಗೋ ದೇವ್ರ ದಯದಿಂದ, ಆಯಿಷಾ ಮೇಡಮ್ ದಯದಿಂದ ಬೇಗ ಒಂದೇ ದಿನಕ್ಕೆ ಡೆಲಿವರಿನೂ ಆಗೋಯಿತು. ನೆಕ್ಸ್ಟ್ ಡೇ ಆಲ್ರೆಡಿ ಮನೆಗೂ ಬರ್ತಾಯಿದ್ದೀನಿ. ಸೊ ಮನೆಗೆ ಬಂದು ನೋಡಿದ್ರೆ ಹಿಂದಿನ ದಿನವೇ ನೈಟ್ ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ವರ್ಷಿ ಬಂದು ವೆಲ್ಕಮ್ಗೆ ಅಂಥೇಳಿ ಫ್ಲವರ್ಸ್ ಎಲ್ಲ ಹಾಕಿ, ಬಲೂನ್ಸ್ ಎಲ್ಲ ಊದಿ, ಕೇಕ್ ಎಲ್ಲ ತಂದು ಇಟ್ಟಿದ್ದಾಳೆ. ಅಪ್ಪ ನಮಗಂತೂ ನಂಬೋಕ್ಕೆ ಆಗಿಲ್ಲ. ಒಂದು ಚೂರು ಕ್ಲೂ ಬಿಟ್ಕೊಟ್ಟಿಲ್ಲ ಗೊತ್ತಾ. ಅವ್ರು ಬಂದು ಮನೆಗೆ ಹೋಗಿ ನೈಟು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬರ್ತೀನಿ, ಫುಲ್ಲು ಒಂಥರ ಅದು ಗೊತ್ತಲ್ವಾ ಹೆಂಗಿರುತ್ತೆ ಹಾಸ್ಪಿಟಲಲ್ಲಿ ಅಂತ. ಸೊ ಅದರಿಂದ ಅವ್ರು ನೈಟ್ ಹೋಗಿದ್ದಿದ್ದು. ಗೊಂಬೆನೂ ಕರ್ಕೊಂಡು ಹೋಗಿದ್ರು. ಹೋಗಿ ನೋಡಿದ್ರೆ ಇಷ್ಟೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ.
ಬೇಗ ಹಾಕಪ್ಪ. ಹಂಗೆ ಬೇಡ, ಬರೀ ಅವಳು ಮಾತ್ರ. ಮೊದಲು ನೀನೇ ಹೋಗ್ಬೇಕಿರು. ಆರತಿ ಮಾಡಪ್ಪ. ಬರೋವಾಗ ಬರ್ಲಿ ಇದು. ಆರತಿ ಆರತಿ ಬರೋ ಒಳಗಡೆ ಬಂದ್ಬಿಡು. ಆರತಿ ದಾಟ್ಕೊಂಡು ಅಷ್ಟೇ. ನಾವು ಬಂದಾಯ್ತು ಆಲ್ರೆಡಿ. ಬಾ ಮುಂದೆ ಬರೇ. ಅಪ್ಪ ಆರತಿ ಎತ್ಬೇಕು. ಒಂದ್ ನಿಮಿಷ ಇರು, ಒಳಗಡೆ ಬರಲ್ಲ. ರೆಡಿ ಮಾಡಿದ್ದೇನೆ ಒಂದು ಆರತಿ. ನಾವ್ ಆರತಿ ಮಾಡೋರ್ಗು ಅವ್ಳು ಬರಲ್ಲ, ಇರು. ಆಮೇಲೆ ಒಂದು ಬ್ಯಾಗ್ ಎತ್ಕೊಂಡ್ಬಿಡ್ರಿ. ಎಲ್ಲ ಗೊಂಬೆ ಬಲೂನ್ ಎಲ್ಲ ಊದಿರುತ್ತಾವ. ಒಂದ್ ನಿಮಿಷ ಇರು. ಗೊಂಬೆ ಅಮ್ಮಗೆ ಹೇಳ್ಬೇಡ ಅಂತ ಕೇಳಿಸ್ಬಿಡುತ್ತೆ ಅಂತ ಅವಳು ಮೆತ್ತಿಗೆ ಹೇಳ್ತಾ ಇದ್ಲು. ವೆಲ್ಕಮ್ ಅಂತ ದೇವ್ರ ಹತ್ರ ಬರ್ತಿದ್ಯಾ? ಅಲ್ಲಿಂದ ನಡ್ಕೊಂಡು ಬಂದು ಆರತಿ ಮಾಡಾದ್ಮೇಲೆ ಅಲ್ಲೋಗಿ ನಾನು ಅದಕ್ಕೆ ಜೊತೆಲೇ ಬನ್ರಿ ಎಂದಿದ್ದು. ಅವ್ರ ಬಂದ್ಲು. ಆಮೇಲೆ ಎತ್ಕೊಳ್ಳೋಣ ಬ್ಯಾಗು ಅಂದ್ಲು. ಅದೇನ್ ಮಾಡ್ತಾವ್ರ ಅವ್ರು ಗೊತ್ತಿಲ್ಲ. ಇವರೆಲ್ಲ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ನಮಗಂತೂ ಗೊತ್ತಿರಲಿಲ್ಲ, ಮತ್ತು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿರಲಿಲ್ಲ. ಸೊ ಅದರಿಂದ ಆನಂದ ಲಗೇಜು ಮತ್ತು ಏನು ಪಾಪನ ನೋಡೋಕ್ಕೆ ಬಂದಿದ್ದಾಗ ಗಿಫ್ಟ್ಸ್ ಎಲ್ಲ ಐತಲ್ಲ ಅದೆಲ್ಲ ಎತ್ಕೊಂಡು ಒಟ್ಟಿಗೆ ಬರ್ತಾಯಿದ್ದಾನೆ. ಸೊ ನಾನು ಅಲ್ಲಿ ಹೊರಗಡೆ ನಿಂತಿದ್ದೀನಿ. ಅಂದರೆ ಇವ್ರು ಅಟ್ಲೀಸ್ಟ್ ಒಂಚೂರು ಕ್ಲೂ ಆದರೂ ಕೊಟ್ಟಿದ್ದಿದ್ರೆ ಇಬ್ಬರು ಒಟ್ಟಿಗೆ ಬರ್ತಿದ್ವಿ. ಬಟ್ ನಮ್ಮಿಬ್ರಿಗೂ ಕ್ಲೂ ಕೂಡ ಇಲ್ಲ ಏನೂ. ಡೈರೆಕ್ಟಾಗಿ ಬರೀ ಜಸ್ಟ್ ಆರತಿ ಮಾಡಿ ಒಳಗಡೆ ಹೋಗ್ತೀವಿ ಅಷ್ಟೇ ಅಂತಲೇ ಅಂದ್ಕೊಂಡಿದ್ದಿದ್ದು. ಬಟ್ ವೆಯ್ಟ್ ಮಾಡ್ತಾಯಿದ್ದೀನಿ, ಆನಂದ ಇನ್ನೂ ಬರ್ತಾನೆ ಇಲ್ಲ. ಹಂಗೂ ಆನಂದ ಆನಂದ ಅಂತ ಕರಿತಾನೆ ಇದ್ದೆ, ಅವನಿನ್ನೂ ಬಂದಿಲ್ಲ. ಸೊ ಅದರಿಂದ ಆನಂದನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ವರ್ಷ ಇಟ್ಕೊಂಡು ಇಲ್ಲ ಒಬ್ಬಳನ್ನೇ ಕರೆಯೋದು ಬೇಡ ಅಮ್ಮ, ಇರು ಬಂದ್ಬಿಡ್ಲಿ ಆನಂದ್ ಅವರು ಬಂದ್ಬಿಡ್ಲಿ, ಒಟ್ಟಿಗೆ ಆರತಿ ಮಾಡ್ಬಿಟ್ಟು ಒಳಗೆ ಕರ್ಕೊಳ್ಳೋಣ ಅಂದರು. ಅಂತೂ ಇಂತೂ ಬಂದ ಪುಣ್ಯಾತ್ಮ. ಈಗ ಎಲ್ಲ ತರ್ತೀರ. ಒಳಗಡೆ ಹೋಗಿ ಇಟ್ಬಿಡೋಗ್ರಿ ಫಸ್ಟ್. ಆಚೆ ಇಡ್ರಿ, ಇಲ್ಲ ಅಂದ್ರೆ ಆಚೆ ಇಟ್ರೆಲ್ಲ ಎತ್ಕೊಳ್ಳೋಣ. ಇಸ್ಕೊಬೋದು. ವಿಡಿಯೋ ಇಡಬೇಕು. ನಾನು ಮಾಡ್ತೀವಿ ಅವಳು. ನಮ್ಮಮ್ಮ ಕೈಯಲ್ಲಿ ಆರತಿ ತಟ್ಟೆ ಹಿಡ್ಕೊಂಡು ನಿಂತಿದ್ದಾರೆ. ಅವಳು ವೆಲ್ಕಮ್ ವೆಲ್ಕಮ್ ಬೇಬಿ ಅಂತ ಸಾಂಗ್ ಹಾಕ್ಬಿಟ್ಲು. ಅದಾದ್ಮೇಲೆ ಗೊಂಬೆ ಬಂದು ಒಂದು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದ್ಲು. ಸೊ ಅದು ನೋಡ್ಬಿಟ್ಟು ನಾವು ಆರತಿ ಮಾಡಬೇಕು ಅನ್ನೋದನ್ನು ಮರೆತ್ಬಿಟ್ಟು ನಮ್ಮಮ್ಮನೂ ನೋಡ್ತಾವ್ರೆ. ನಾನು ಹಂಗೆ ಒಳಗಡೆ ಬಂದೇ ಬಿಟ್ಟೆ. ಒಳಗೆ ಬಂದಮೇಲೆ ಲೇ ಆರತಿ ಮಾಡ್ಬೇಕು ಹಂಗೆ ಬಂದ್ಬಿಟ್ಟಲ್ಲೇ ಒಳಗಡೆಗೆ ಅಂತವ್ರೆ. ಅಯ್ಯ ನಾನು ಮರೆತ್ಬಿಟ್ಟೆ ಅಂತಂದೆ. ಆಮೇಲೆ ಮತ್ತೆ ಕಳಿಸಿ ಮತ್ತೆ ಇನ್ನೊಂದ್ಸಲಿ ಆರತಿ ಮಾಡಿಬಿಟ್ಟು ಆಮೇಲೆ ಒಳಗಡೆಗೆ ಬಾ ಅಂತೇಳಿ ಕರೆದ್ರು. ಸೊ ಇದಕ್ಕೆ ಆ್ಯಕ್ಚುಲಿ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅಂದರೆ ಅಲ್ಲಿ ಹಾಡು ಬರ್ತಾ ಇದೆಯಲ್ಲ, ಸೊ ಆಮೇಲೆ ಏನಾದ್ರು ಕಾಪಿರೈಟ್ಸ್ ಏನಾದರೂ ಬಂದುಬಿಟ್ರೆ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಒಳಗಡೆ ಬಂದು ದೇವ್ರ ಹತ್ರ ತೋರಿಸಿ ಮಗುನ ಆಮೇಲೆ ಕುತ್ಕೊಂಡು ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ರು. ಸೊ ಕೇಕು ಕೂಡ ತಂದಿದ್ದೀರಾ ಅಂತಂದೆ. ಅದು ಏನಂತಂದರೆ ಆ್ಯಕ್ಚುಲಿ ನೈಟೇ ಬಂದುಬಿಡ್ತಾರೆ ಅಂತ, ಫುಲ್ ಎಲ್ಲ ನೈಟೇ ಬಂದು ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದಾರೆ. ಸೊ ನಾವು ನೈಟ್ ಹೋಗೋದು ಬೇಡ, ನನಗೆ ನೈಟ್ ಹೋಗೋದು ಇಷ್ಟ ಇಲ್ಲ ಅಂತೇಳಿ ಸೊ ಬೆಳಗ್ಗೆ ಬಂದ್ವಲ್ಲ. ಸೊ ಇವಾಗ ವೆಲ್ಕಮ್ ಮಾಡಿ ಈಗ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಸೂಪರ್ ಅಂತೈತೆ, ಸೂಪರ್ 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 ಅಂತ ಟಾಟಾ ಮಾಡ್ತೇವೆ ಕಣೆ ಬಾಯಿ. ಆಸ್ಪತ್ರೆಗೆ ಮತ್ತೆ ಬಾ. ಫೋಟೋ ಹಿಡಿದಿ ನಾವು ಮೇಲೆ ಹೆಂಗಿದೆ ಕೇಕ್ ಅಂತ. ಇರೋ ನಿಮಿಷ ಮಮ್ಮ ಫುಲ್ ಕಟ್ ಮಾಡಬೇಡ. ಸಾಕು. ಟೀ ಬೇಡಪ್ಪ, ಮುಟ್ಟಿಯಲ್ಲ. ಇನ್ಮೇಲೆ ಅವಳು ಕಾಫಿ ಪುಡಿ ತರ್ಬೇಕಪ್ಪ. ಸನ್ರೈಸ್ ತಂದ್ಬಿಡ್ರಿ, ಅದಾದ್ರೆ ಈಟ್ ಅದು ಏನೂ ಆಗಲ್ಲ. ಓ ಇವ್ರು ಹಾಲು ತಂದಿರೋದು ಮುಟ್ಟೆ ಇಲ್ಲ ಕಣೆ ನನಗೆ. ಟೀ ಕುಡಿ ಬರೋದಾ ಅಂತ. ಟೀ ತಂಪು, ಟೀ ತಮ್ಮ ಬಾಡಿ ಹೀಟ್ ಇರಬೇಕು. ಹಾಲು ಬೆಳೀತೆ ಪಾಪ ಕೆಲವರು. ಎಷ್ಟು ದಿವಸ ಟೀ ಟೀ ಅಂತಿದ್ವಿ, ಇನ್ನು ಕಾಫಿ ಕಾಫಿ. ಸಾಕು. ನಾನಿನ್ನು ಸ್ವಲ್ಪ ಎಲ್ಲ ಫುಡ್ ಕಂಟ್ರೋಲ್ ಮಾಡ್ಕೊಂಡ್ರೆ ಮುಗುತ್ತೀನಿ ಸರ್.
ಈ ಥರ ಆಯಿತು ನಮ್ಮ ವೆಲ್ಕಮ್ಮು. ಒಂಥರ ಚೆನ್ನಾಗಿತ್ತು, ಒಂಥರ ಖುಷಿನೂ ಆಯಿತು. ಯಾಕೆಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಸೊ ಅದರಿಂದ ಖುಷಿನೂ ಆಯಿತು. ಅದಾದಮೇಲೆ ನೆಕ್ಸ್ಟ್ ಸ್ನಾನ ಮಾಡಿ ಫಸ್ಟು ರೂಮೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇನ್ಯಾರೂ ಬರಬಾರ್ದಲ್ಲ, ಸೊ ಅದರಿಂದ ಇದೆಲ್ಲ ರೆಡಿ ಮಾಡ್ಕೊಳ್ಬೇಕಿನ್ನು. ಸೊ ಇದಾಗಿತ್ತು ನಮ್ಮ ವೆಲ್ಕಮಿಂಗ್ ವಿಡಿಯೋ. ಇದೇನಾದರೂ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾರೂ ಮರಿಬೇಡಿ. ಹಾಗೆ ಎಲ್ಲ ವೀಡಿಯೋಸ್ಗೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಹಾಗೆ ಬಾಣಂತಿ ವಿಡಿಯೋ ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ನಾನೇನು ಅಷ್ಟೊಂದು ಸ್ಟ್ರಿಕ್ಟಾಗಿ ಪಿಕ್ಕಲ್ ಬಾಣಂತಿ ಥರ ಒಳಗಡೆನೇ ಇರೋದು, ಯಾರಿಗೂ ತೋರಿಸ್ತಿರೋ ಊಟ ಮಾಡೋದು ಇದೆಲ್ಲ ನನಗಾಗಲ್ಲ. ಬಟ್ ಎಷ್ಟು ಡಯಟ್ ಫುಡ್ ಥರ ಅಂದರೆ ಸಪ್ಪೆ ಊಟ ಮಾಡಬೇಕು ಅದೇ ಥರ ಮಾಡಿ ನನ್ನ ಹೆಲ್ತು ಮಗು ಹೆಲ್ತನ್ನ ನೋಡ್ಕೊಳ್ಳೋಷ್ಟು ಇದಾಗಂತೂ ಇದ್ದೇ ಇರ್ತೀನಿ. ಸೊ ನೋಡೋಣ, ಆದರೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.